ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 74ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಗುರು ಬಸವಣ್ಣನವರ ಭಕ್ತ ಸ್ಥಳದ ವಚನಗಳನ್ನು ಅಧ್ಯಯನ ಮಾಡ್ತಾ ನಾವು ಈಗ 335 ವಚನದ ತನಕ ಅರಿಯುವ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ. ಈ ಸಂಚಿಕೆಯಲ್ಲಿ 336ರಿಂದ 340ನೇ ವಚನ ತನಕ 5 ವಚನಗಳನ್ನ ಅರಿಯುವ ಪ್ರಯತ್ನವನ್ನ ಮಾಡೋಣ. ನಾವು ಹಿಂದಿನಿಂದಲೂ ಪ್ರತಿ ಸಂಚಿಕೆಯಲ್ಲೂ ಚಿಂತನೆ ಮಾಡ್ತಾ ಬರ್ತಾ ಇರೋದೇನು ಅಂದ್ರೆ, ಗುರು ಬಸವಣ್ಣನವರು ಎಲ್ಲ ವಚನಗಳಲ್ಲಿ ತಮ್ಮ ಮೇಲೆ ಆರೋಪವನ್ನು ಹೊರಿಸಿಕೊಂಡು ನಾನು ಇಂಥವನು, ನಾನು ಅಂಥವನು ಅಂತ ಹೇಳ್ಕೊಳ್ತಾ ಹೋಗ್ತಾ ಇರೋದನ್ನ ನಾವು ನೋಡ್ತೀವಿ. ಇವತ್ತಿನ ಈ ಸಂಚಿಕೆಯಲ್ಲೂ ಕೂಡ ಅದೇ ರೀತಿಯಾದಂಥ ವಚನಗಳು ಬರ್ತವೆ. ವಾಸ್ತವದಲ್ಲಿ ಬಸವಣ್ಣನವರು ಆ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಇನ್ನೊಬ್ಬರಿಗೆ ತಿಳಿಸಿಕೊಡುವ ಒಂದು ಸೌಜನ್ಯದ ರೀತಿ ಅಂದ್ರೆ ನಾಯಕತ್ವದ ಶ್ರೇಷ್ಠ ಗುಣ. ಈ ಕನಿಷ್ಠ ಗುಣ ಹೇಗಿರುತ್ತೆ ನಾಯಕತ್ವದಲ್ಲಿ ಅಂದ್ರೆ, ಮುಂದಾಳು ನಾಯಕತ್ವ ಅಂದ್ರೆ ಆ ಮುಂದಾಳುವಿನ ಇಂದಿನ ನಮ್ಮಲ್ಲಿರುವಂತ ನಾಯಕತ್ವದ ಗುಣ ಯಾವುದು ಅಂದ್ರೆ ಕನಿಷ್ಠ ಮಟ್ಟದ್ದು. ಅದು ಹೇಗೆ ಅಂದ್ರೆ, ನಾನು ಹೇಳಿದ್ದನ್ನ ನೀನು ಮಾಡ್ಬೇಕು, ನಾನು ಸರಿ ಇದ್ದೀನಿ, ನೀವೆಲ್ಲರೂ ತಪ್ಪಿದ್ದೀರಿ, ಹಾಗಾಗಿ ನಾನು ಹೇಳಿದ್ದನ್ನ ನೀವೆಲ್ಲರೂ ಚಾಚು ತಪ್ಪದೆ ಈ ರೀತಿ ಮಾಡ್ಬೇಕು ಅಂತ ಹೇಳುವಂತಹದ್ದು ನಮ್ಮ ಕಳಪೆ ಒಂದು ನಾಯಕತ್ವದ ಗುಣ. ಬಸವಣ್ಣನವ್ರದ್ದು ಹಾಗಲ್ಲ. ಅವ್ರದ್ದು ಹೆಂಗೆ ಅಂದ್ರೆ ಶ್ರೇಷ್ಠವಾದ, ಅವರು ಜನರ ಸೈಕಾಲಜಿಯನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರು ಶ್ರೇಷ್ಠ ಮನಃಶಾಸ್ತ್ರಜ್ಞರು ಕೂಡ. ಆ ಮನಃಶಾಸ್ತ್ರ ಅವರಿಗೆ ಚೆನ್ನಾಗಿ ಅರ್ತಿರೋದ್ರಿಂದ ಜನರನ್ನ ಯಾವ ರೀತಿ ಪಲ್ಲಟಗೊಳಿಸ್ಬೇಕು, ಪಲ್ಲಟ ಅಂತಂದ್ರೆ ಅಧೋಮುಖದಿಂದ ಊರ್ಧ್ವಮುಖಕ್ಕೆ, ಅಧೋ ಚಿಂತನೆಗಳಿಂದ ಊರ್ಧ್ವ ಚಿಂತನೆಗಳಿಗೆ ಯಾವ ರೀತಿ ಇವರ ಮನಸ್ಸನ್ನ ಬದಲಾಯಿಸ್ಬೇಕು ಅನ್ನೋದು ಆ ಸೈಕಾಲಜಿ, ಆ ಮನಃಶಾಸ್ತ್ರ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಆವಾಗ ಏನ್ ಮಾಡ್ತಾರೆ, ಎಲ್ಲ ಆರೋಪಗಳನ್ನ ಅಂದ್ರೆ ಕೆಟ್ಟ ರೀತಿಯಾದಂತ ವಿಚಾರಗಳನ್ನ ತಮ್ಮ ಮೇಲೆ ಆರೋಪಿಸ್ಕೊಳ್ತಾರೆ, ಒಳ್ಳೇದನ್ನೆಲ್ಲ ಬೇರೆಯವ್ರ ಮೇಲೆ ಹೇಳ್ತಾರೆ. ನಾವು ಮಾಡೋದೇನೋ ಕೆಟ್ಟದ್ದನ್ನೆಲ್ಲ ಬೇರೆಯವ್ರ ಮೇಲೆ ಹಾಕ್ತೀವಿ, ಒಳ್ಳೇದನ್ನೆಲ್ಲ ನಮ್ಮ ಮೇಲೆ ಹಾಕೊಳ್ತೀವಿ. ಅದಕ್ಕೆ ನಾವು ಈ ಮಟ್ಟದಲ್ಲಿದ್ದೀವಿ. ಬಸವಣ್ಣವ್ರು ಯಾಕೆ ಆ ಮಟ್ಟಕ್ಕೆ ಹೋದ್ರು ಅಂದ್ರೆ ಅವರ ನಾಯಕತ್ವದ ಶ್ರೇಷ್ಠ ಗುಣ. ಹಾಗಾಗಿ ಈ ವಚನಗಳು ನೋಡ್ತಾ ಹೋದ್ರೆ ಎಲ್ಲ ಇವತ್ತಂತೂ ಯಾವ್ಯಾವ ರೀತಿ ವಚನಗಳಿದೆ ಅಂದ್ರೆ, ಈ ವಚನಗಳಲ್ಲಿ ಇವತ್ತು ತಗೊಳ್ಳೋ ವಚನಗಳಲ್ಲಿ ಅದನ್ನ ನೋಡಿದ್ರೆ ಓದಿದಂಥವ್ರಿಗೆ ಎಲ್ರಿಗೂ ಗೊತ್ತಾಗುತ್ತೆ ಬಸವಣ್ಣನವರು ಬೇರೆಯವರಿಗೆ ತಿಳಿಸಿ ಹೇಳುವಂತ ಸೌಜನ್ಯ ಯಾವ ರೀತಿ ಅಳವಡಿಸಿಕೊಂಡಿದ್ರು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಸಾಧನೆ ಸಾಧನೆ ಅಂತ ಹಲವಾರು ಜನ ಹೇಳೋದನ್ನ ನಾವು ದಿನನಿತ್ಯ ಕೇಳ್ತೀವಿ. ಏನ್ ಮಾಡ್ತೀರಿ ಅಂದ್ರೆ ಸಾಧನೆ ಮಾಡ್ತೀವಿ ಅಂತಾರೆ. ಅಂದ್ರೆ ಯಾರು ನಮ್ಮ ಕಾವಿದಾರಿಗಳಿರ್ಬೋದು, ಸನ್ಯಾಸಿಗಳಿರ್ಬೋದು, ಸಾಧನೆ ಮಾಡೋ ವಿಚಾರವನ್ನ ಮಾತಾಡ್ತಾ ಇರ್ತಾರೆ, ಶರಣ ಮಾರ್ಗದಲ್ಲಿ ಇರುವಂತವ್ರು. ಇಷ್ಟಕ್ಕೂ ಸಾಧನೆ ಅಂತಂದ್ರೆ ಏನು ಅಂತ ನೋಡ್ತಾ ಹೋದಾಗ, ವಿಶೇಷವಾಗಿ ಬಸವಣ್ಣನವರ ವಚನಗಳಲ್ಲಿ ನಾವು ನೋಡ್ತಾ ಹೋದಾಗ ಸಾಧನೆ ಅಂದ್ರೆ ಕಳ್ಕೊಳ್ಳೋದು. ಏನನ್ನ ಕಳ್ಕೊಳ್ಳೋದು ಅಂದ್ರೆ ನಮ್ಮಲ್ಲಿ ತುಂಬಿರುವಂತ ಎಲ್ಲ ಅವಗುಣಗಳನ್ನ ಕಳೆದುಕೊಳ್ಳುವುದೇ ಸಾಧನೆ. ಹಿಂದೆ ಒಂದ್ಸರಿ ಹೇಳಿದ್ದೆ ಒಂದು ಇದರಲ್ಲಿ, ಹೇಗೆ ಒಂದು ಕಸದ ಗುಂಡಿಯಲ್ಲಿ ಬಿದ್ದಿರುವಂತ ಒಂದು ಮುತ್ತನ್ನ ಅಥವಾ ಬಂಗಾರದ ನಾಣ್ಯವನ್ನ ತೆಗೆದುಕೊಳ್ಬೇಕು ಅಂದ್ರೆ ಅಥವಾ ಕಾಣುವಂತೆ ಆಗಬೇಕು ಅಂದ್ರೆ ಅಲ್ಲಿರುವ ಮೇಲಿರುವ ಕಸವನ್ನೆಲ್ಲ ತೆಗಿತಾ 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 ಬಂದ್ರೆ ಕೆಳಗಡೆ ಇರುವಂತ ಬಂಗಾರದ ನಾಣ್ಯ ಕಾಣ್ತಾ ಇದೆ, ಅಥವಾ ಹೊಳೆಯುವ ಮುತ್ತು ಕಾಣ್ತಾ ಇದೆ, ಶುಭ್ರವಾದ ಮುತ್ತು ಕಾಣ್ತಾ ಇದೆ. ಹಾಗೆ ಈ ಮನುಷ್ಯನ ದೇಹದ ಒಳಗಡೆ ಇರುವಂತ ಆ ಶುಭ್ರವಾದ ಮುತ್ತು, ಪರಶಿವ ಚೈತನ್ಯ ಅಂತ ಏನ್ ಕರಿತೀವಿ, ಅದು ಕಾಣಬೇಕು ಅಂದ್ರೆ ಎಲ್ರಲ್ಲೂ ಇದೆ. ಅದು ಯಾರಲ್ಲೂ ಇಲ್ಲ ಅನ್ನೋ ಹೊರಗಿಂದ ಬರ್ಬೇಕು ಅಂತ ಇಲ್ಲ, ಪ್ರತಿಯೊಬ್ಬರಲ್ಲೂ ಇದೆ. ಆದ್ರೆ ಅದು ಕಾಣದಂಗಾಗಿದೆ. ಯಾಕೆ ಕಾಣ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಕಸ ತುಂಬಿಕೊಂಡಿದೆ. ಆ ಕಸವನ್ನ ತೆಗಿತಾ ತೆಗಿತಾ ಹೋದಂಗೆ ಆಮೇಲೆ ಕೆಳಗೆ ಅದ್ರಲ್ಲಿ ಸಿಗೋದೆ ಲಾಸ್ಟ್ಗೆ, ಆ ಕೆಳಗೆ ಆ ಮುತ್ತು ಸಿಗುತ್ತೆ. ಅದಕ್ಕೆ ಎಲ್ಲ ಶರಣರ ಅನುಭಾವದ ನುಡಿಯ ವಚನಗಳಲ್ಲಿ ಮುತ್ತು, ಆಮೇಲೆ ರತ್ನ, ಈ ತರದ ಪದವನ್ನ ಬಳಕೆ ಮಾಡಿದ್ದಾರೆ. ಲಿಂಗಮ್ಮ ತಾಯಿಯವರ ವಚನಗಳಲ್ಲಿ ವಿಶೇಷವಾಗಿ ನೋಡಬಹುದು, ಆಮೇಲೆ ಅಕ್ಕಮಹಾದೇವಿ ತಾಯಿಯವರ ವಚನಗಳಲ್ಲಿ ಆ ರೀತಿಯಾದಂತ ಮಾತುಗಳು ಬರ್ತವೆ. ಹಾಗೆ ಅದು ಕಾಣ್ಬೇಕು ಅಂದ್ರೆ ನಮ್ಮಲ್ಲಿರುವ ಕಸವನ್ನ ತೆಗಿತಾ ಹೋಗೋದು. ಆ ಕಸ ತೆಗೆಯುವುದೇ ಸಾಧನೆ, ಅದೇ ಸಿದ್ಧಿ.
ಈ ಒಂದು ವಚನವನ್ನ ಓದ್ತೀವಿ, ಆ ವಚನದಂತೆ ನಡೆದುಕೊಂಡು ಆ ಕಸವನ್ನ ತೆಗೆದು ಆಚೆಗೆ ಹಾಕಿಬಿಟ್ರೆ ಅದು ಒಂದು ಸಿದ್ಧಿ. ಇದನ್ನ ನಾವು ಹಿಂದಿನ ಸಂಚಿಕೆಯಲ್ಲಿ ಕೂಡ ಚಿಂತನೆಯನ್ನ ಮಾಡಿದ್ವಿ. ಈಗ 336ನೇ ವಚನ. ಆನು ಭಕ್ತನಲ್ಲಯ್ಯ, ಆನು ವೇಷಧಾರಿಯಯ್ಯ, ಕಾಟುಗ ಕೇತುಗ ಪೋಲುಗ ಎಂದು ನನ್ನ ಹೆಸರು, ಕೂಡಲ ಸಂಗಮ ದೇವ ನಿಮ್ಮ ಶರಣರ ಮನೆಯ ಮಗ ನಾನಯ್ಯ. ನಾನು ಯಾರು ಅಂತ ಹೇಳ್ತಾ ಇದ್ದಾರೆ. ನಾನು ಅಂತಂದ್ರೆ ಮತ್ತೆ ಇಲ್ಲಿ ಎಲ್ಲಾ ವಚನಗಳಲ್ಲಿ ಈಗಾಗಲೇ ಹೇಳಿದಂಗೆ ಬಸವಣ್ಣವರು ತಮ್ಮ ಮೇಲೆ ಆರೋಪವನ್ನ ಮಾಡ್ಕೊಳ್ತಾರೆ. ವಸ್ತು ಸ್ಥಿತಿ ಹಾಗಲ್ಲ, ಅದು ವಚನ ಓದುಗರು, ನಾವ್ ಯಾರು ಓದ್ತಾ ಇದೀವಿ ನಮಗೆ ಅರ್ಥ ಆಗ್ಲಿ ಅಂತ ಆ ರೀತಿ ಹೇಳಿದ್ದಾರೆ. ನಾನು ಓದ್ತಾ ಇರುವಂತವನು, ನಾನು ಈಗ ಕೇಳಿಸ್ಕೊಳ್ತಾ ಇರೋರು ಅವರು, ಯಾರಿದ್ದಾರೆ, ಯಾರು ಇನ್ವಾಲ್ವ್ ಆಗಿರ್ತೀವಿ ಇದ್ರಲ್ಲಿ ಅವ್ರಿಗೆ ಸಂಬಂಧಪಟ್ಟಂತ ವಚನಗಳಿವು. ನಾನು ಭಕ್ತನಲ್ಲಯ್ಯ, ನಾನು ಭಕ್ತನಲ್ಲ. ಯಾಕೆ ಅಂತಂದ್ರೆ ನನ್ನಲ್ಲಿ ಅವಗುಣಗಳು ತುಂಬಿಕೊಂಡಿದ್ದಾವೆ. ನಾನು ವೇಷಧಾರಿ. ವೇಷಧಾರಿ ಅಂತಂದ್ರೆ ಭಕ್ತನ ವೇಷವನ್ನ ಹೊರ ಜಗತ್ತಿಗೆ ತೋರ್ಪಡಿಸ್ಕೊಳ್ತಾ ಇದ್ದೇನೆ. ಇವನು ಮಹಾಭಕ್ತಪ್ಪ ಅಂತ ವಿಭೂತಿ ಧಾರಣೆ ಮಾಡ್ಕೊಂಡಿರೋದು, ರುದ್ರಾಕ್ಷಿ ಹಾಕೊಳ್ಳೋದು, ಬಿಳಿ ಬಟ್ಟೆ ಹಾಕೊಳ್ಳೋದು, ಕಾವಿ ಬಟ್ಟೆ ಹಾಕೊಳ್ಳೋದು, ಯಾವ್ಯಾವ್ದೋ ಬಟ್ಟೆಗಳನ್ನ ಹಾಕೊಂಡು ಯಾವ್ಯಾವ್ದೋ ರೀತಿಯಲ್ಲಿ ನಾನು ಭಕ್ತ ಅಂತ ಜಗತ್ತಿನ ಮುಂದೆ ತೋರ್ಪಡಿಸಿಕೊಳ್ತಾ ಇದ್ದೀನಿ. ವೇಷಧಾರಿಯಯ್ಯ. ಅದಕ್ಕೆ ಹೇಳ್ತಾರೆ ಮುಂದೆ, ಕಾಟುಗ ಕೇತುಗ ಪೋಲುಗ ಎಂಬುದು ನನ್ನ ಹೆಸರು. ಅಂದ್ರೆ ಯಾವ್ಯಾವ್ದೋ ಹೆಸರುಗಳು. ಕಾಟುಗ ಅಂತಂದ್ರೆ ಅದು ಬಹುಶಃ ಅವ್ರು ಯಾವ್ದಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಬಹುಶಃ ಕಟುಕರಿಗೆ ಕಾಟುಗ ಅಂತ ಇರ್ಬೋದು, ಕೆತ್ತನೆ ಕೆಲಸ ಮಾಡುವಂತವ್ರಿಗೆ ಕೇತುಗ ಅಂತ ಇರಬಹುದು, ಪೋಲುಗ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾವ್ಯಾವ್ದೋ ಅದು ಈ ಭಕ್ತನ ವೇಷವನ್ನ ಬಿಟ್ಟು ಇರುವಂತ ಹೆಸರುಗಳನ್ನ ಇವರು ಹೇಳ್ತಾ ಇದ್ದಾರೆ. ಈ ರೀತಿಯಾದಂಥವು ನನ್ನ ಹೆಸರು. ನಾನು ಸಾಧಕನಲ್ಲ, ನಾನು ಭಕ್ತನಲ್ಲ. ವೇಷಧಾರಿಕೆಗೆ ನಾನಷ್ಟೇ, ತೋರಿಕೆಗೆ ಅಷ್ಟೇ ನನ್ನ ವೇಷ ಹಿಂಗ್ ಕಾಣ್ತಾ ಇದೆ. ಕೂಡಲ ಸಂಗಮ ದೇವ ನಿಮ್ಮ ಶರಣರ ಮನೆಯ ಮಗ ನಾನೇ. ನನ್ನ ಹೆಸರು ಯಾವುದೇ ರೀತಿಯಾಗಿರ್ಲಿ, ನನ್ನ ವೇಷ ಭಕ್ತನ ವೇಷ ಹಾಕೊಂಡು ತೋರಿಸ್ಕೊತಾ ಇದ್ದೀನಿ, ಆದ್ರೆ ನಿಮ್ಮ ಶರಣರ ಮನೆಯ ಮಗ ನಾನು. ನಾವಿಲ್ಲಿ ಮಾಡ್ಬೇಕಾಗಿರೋದೇನು ಅಂದ್ರೆ, ಶರಣರ ಮನೆಯ ಮಗ ಅಂದ್ರೆ ಆ ಭೃತ್ಯಾಚಾರ, ಸೇವಕ ಮನೋಭಾವ, ಎನಗಿದ ಕಿಂಕರತ್ವ, ಆ ಕಿಂಕರತ್ವ ಗುಣವನ್ನ ನಾವು ಅಳವಡಿಸಿಕೊಳ್ಳಬೇಕು ಅನ್ನೋದು ಅಷ್ಟೇ. ಇಡೀ ವಚನದ ಸಾರಾಂಶ ಏನಂದ್ರೆ, ನಮ್ಮಲ್ಲಿ ಭೃತ್ಯಾಚಾರ ಅಳವಡಬೇಕು, ಕಿಂಕರತ್ವ ಅಳವಡಬೇಕು, ತೋರಿಕೆಯ ಡಾಂಬಿಕ ಭಕ್ತಿ, ವೇಷದ ಭಕ್ತಿ ಸಲ್ಲದು ಅನ್ನುವ ವಿಚಾರವನ್ನ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಅನ್ವಯ ಅಂತಂದ್ರೆ, ಅದು ಏನೋ ಇರ್ರೆಸ್ಪೆಕ್ಟಿವ್ ಆಫ್ ಅಂತ ಹೇಳ್ತೀವಿ. ಅಂದ್ರೆ ಬಟ್ಟೆ, ಕಾವಿ ಬಟ್ಟೆ ಇರ್ಬೋದು, ಬಿಳಿ ಬಟ್ಟೆ ಇರ್ಬೋದು, ನಮ್ಮಂತ ಬಣ್ಣದ ಬಟ್ಟೆ ಇರ್ಬೋದು, ಯಾವುದೇ ಬಟ್ಟೆ ಹಾಕೊಂಡಿರಿ, ಆ ಬಟ್ಟೆಗೆ ಸಂಬಂಧ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಸಂಬಂಧಪಟ್ಟಿರುವಂತಹದ್ದು. ನಾವು ತೋರಿಕೆಯ ಭಕ್ತರೇ ಹೊರತು ಸಾಧನೆಯ ಭಕ್ತರಲ್ಲ. ಸಾಧನೆಯ ಭಕ್ತಿ ಆಗಬೇಕು ಅಂದ್ರೆ ನಾವು ಶರಣರ ಮನೆಯ ಕಿಂಕರನ ಆಗಿರಬೇಕು, ಭಕ್ತ ಶರಣರಿಗೆ ಕಿಂಕರನಾಗಿರ್ಬೇಕು. ಆಗ ಮಾತ್ರ ನಾವು ಆ ಸಾಧನಾ ಪಥಕ್ಕೆ ಸಲ್ತೇವೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಮುಂದಿನ ವಚನ 337. ಡಂಬು ಡಳುಹು ಎನ್ನದಯ್ಯ, ಡಂಬಕನೆಂಬವ ನಾನಯ್ಯ, ನಿಮ್ಮ ನಂಬಿದ ಶರಣರ ಡಿಂಗರಿಗ ನಾನು ಕೂಡಲ ಸಂಗಮ ದೇವ. ಇದು ಮುಂದುವರಿದ ಭಾಗ, ಹಿಂದಿನ ವಚನದ ಮುಂದುವರಿದ ಭಾಗ. ಹಿಂದಿನ ಸಂಚಿಕೆಗಳಲ್ಲಿ ಏನ್ ನೋಡ್ಕೊಂಡು ಬಂದ್ವಿ ನಾವು, ಸದಾಚಾರದ ವಚನಗಳನ್ನ ನೋಡಿದ್ವಿ. ಈ ಸಂಚಿಕೆಯಲ್ಲಿ ಬರೀ ಭೃತ್ಯಾಚಾರದ ವಚನಗಳು, ಕಿಂಕರತ್ವದ ವಚನಗಳು ಬರ್ತಾ ಇದ್ದಾರೆ. ಹಾಗೆ ಒಂದೊಂದು ಸ್ಥಳವನ್ನ ಹಾಗೆ ಬೇರೆ ಬೇರೆ ಮಾಡ್ತಾ ಹೋಗ್ತಾರೆ. ಮೇಲಕ್ಕೆ ಹತ್ತಿಸ್ಕೊಂಡು ಹೋಗುವಂತ ಒಂದು ಕ್ರಿಯೆ ಇದು, ಬಸವಣ್ಣನವರ ಒಂದು ಜಾಣ್ಮೆ ಅದು. ಈಗ ಹೇಳ್ತಾರೆ, ಡಂಬು ಡಳುಹು ಎನ್ನದಯ್ಯ ಅಂದ್ರೆ ಲೊಟ್ಟೆ ಅಂತ, ಒಳಲೊಟ್ಟೆ ಅಂತ ಏನೂ ಇಲ್ಲ ಅಂತ, ಬರೀ ಡಂಬಾಚಾರ, ತೋರಿಕೆ ಭಕ್ತ ಅಂತ ಹಿಂದೆ ವಚನದಲ್ಲಿ ಬಂತಲ್ಲ ಆ ರೀತಿ. ಡಂಬು ಡಳುಹು ಎನ್ನದಯ್ಯ, ನನ್ನ ಭಕ್ತಿ ಈ ರೀತಿಯಾಗಿದೆ, ನನ್ನ ನಡವಳಿಕೆ ಈ ರೀತಿ ಇದೆ, ತೋರಿಕೆಗೆ ಒಂದು, ಅಂತರಂಗದಲ್ಲಿ ಒಂದಿದೆ. ಡಂಬಕನೆಂಬವ ನಾನಯ್ಯ, ನಿಮ್ಮ ನಂಬಿದ ಶರಣರ ಡಿಂಗರಿಗ ನಾನು ಕೂಡಲ ಸಂಗಮ ದೇವ. ಇಲ್ಲಿ ನಂಬಿದ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ನಂಬದ ಅಂತಾನೂ ಕೂಡ ಕೊಟ್ಟಿದ್ದಾರೆ ಬ್ರಾಕೆಟ್ ಅಲ್ಲಿ. ನಿಮ್ಮ ನಂಬದ ಶರಣರ ಡಿಂಗರಿಗ ನಾನು ಅನ್ನುವುದು ಹೆಚ್ಚಿನ ಒಂದು ಇದು ಅರ್ಥ ಒತ್ತಾಗಿರುತ್ತೆ ಅನ್ಸುತ್ತೆ. ಯಾಕೆಂದ್ರೆ ನಿಮ್ಮ ಶರಣರನ್ನ ನಂಬದೇ ಇರುವಂತ ಒಬ್ಬ ವ್ಯಕ್ತಿ ನಾನು, ಬರೀ ತೋರಿಕೆಯ ಭಕ್ತಿಯನ್ನ ಮಾಡ್ತೀನಿ, ಶರಣರನ್ನ ನಂಬ್ತಾ ಇಲ್ಲ ಅಂದ್ರೆ ನನ್ನಲ್ಲಿ ಭೃತ್ಯಾಚಾರ ಅಳವಟ್ಟಿಲ್ಲ, ಆ ನಂಬಿಕೆ ಅಳವಟ್ಟಿಲ್ಲ, ಅಂಥವನು ನಾನು ಏನ್ ಸಾಧನೆ ಮಾಡ್ಲಿಕ್ಕಾಗುತ್ತೆ ಅನ್ನೋ ಒಂದು ವಿಚಾರವನ್ನ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಹಾಗಾಗಿ ಸಾಧಕ ಜೀವಿ ಆದಂಥವನು ಆ ಶರಣರ, ಸಜ್ಜನರ, ಅನುಭಾವಿಗಳ ಒಡನಾಟದಲ್ಲಿರ್ಬೇಕು. ಅವರನ್ನ ನಂಬಿ
ಅವರು ಹೇಳುವ ಪಥದಲ್ಲಿ ಸಾಗಿದ್ರೆ ನಾವು ಸಾಧನೆಯನ್ನ ಮಾಡ್ಲಿಕ್ಕೆ ಆಗುತ್ತೆ. ಮೇಷ್ಟ್ರು ಏನ್ ಪಾಠ ಹೇಳ್ಕೊಡ್ತಾರೆ ಅನ್ನೋದನ್ನ ಹುಡುಗ ಕೇಳ್ದೇನೆ ಇದ್ರೆ ಅವನ್ ಏನ್ ಕಲಿಯಕ್ ಸಾಧ್ಯ ಆಗುತ್ತೆ? ಹಾಗೆ ಇಲ್ಲಿ ನಮಗೆ ಹೇಳ್ಕೊಡುವಂತವ್ರು ಟೀಚರ್ಸ್, ಅನುಭಾವಿಗಳು. ಅವ್ರು ಹೇಳ್ಕೊಟ್ಟಿದ್ದನ್ನ ನಾವು ಕಲ್ತ್ರೆ ಆಮೇಲೆ ನಾವು ರಿಸರ್ಚ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಅಲ್ವಾ? ಆರಂಭದಲ್ಲೇ ನಾವು ಬರೀ ಸಂದೇಹವನ್ನೇ ವ್ಯಕ್ತಪಡಿಸ್ಕೊಂಡು ಮೇಷ್ಟ್ರ ಮೇಲೆ ಕಂಪ್ಲೇಂಟ್ ಹೇಳ್ಕೊಂಡು ಕೂತ್ಕೊಂಡ್ರೆ ನಾವೇನ್ ಸಾಧನೆ ಮಾಡ್ತೀವಿ ಅನ್ನೋ ವಿಚಾರವನ್ನ ಹೇಳ್ತಾರೆ. ಮುಂದಿನ ವಚನ. ಚೆನ್ನ ಚೇರಮನ ಬಂಟ ನಾನಯ್ಯ, ಎನ್ನ ಚಾಗುಬಲ್ಲನ ಕಾವ ಗೋವನೆಂಬರು, ಕೂಡಲ ಸಂಗನ ಶರಣರು ಒಡೆಯರಾಗಿ ತಮ್ಮ ತೊತ್ತಿನ ಮಗನೆಂದು ಒಲಿದಂತೆ ನುಡಿವರು. ನೋಡಿ, ಚೆನ್ನ ಚೇರಮ ಬಂಟನ ನಾನಯ್ಯ ಅಂದ್ರೆ ಚೆನ್ನಯ್ಯ, ಚೇರಮರಾಯ ಅಂತ ಇವರೆಲ್ಲ ಹಿಂದೆ ಆಗಿ ಹೋದಂಥವ್ರು. ಅವ್ರನ್ನ ಹೇಳ್ತಾ ಅವರ ಬಂಟ ನಾನು ಅಂತ ಹೇಳ್ತಾ ಇದ್ದಾರೆ. ಅವರ ಬಂಟ ಅಂದ್ರೆ ಅವರ ಸೇವಕ ನಾನು. ಚೆನ್ನ ಎನ್ನ ಚಾಗುಬಲ್ಲನ ಕಾವ ಗೋವನೆಂಬರು ಅಂದ್ರೆ ದನ ಕಾಯುವ ಗೋವಳಿಗ ಅಂತ ಕರೀತಾರೆ ನನ್ನನ್ನ. ಕೂಡಲ ಸಂಗನ ಶರಣರ ಒಡೆಯರಾಗಿ ತಮ್ಮ ತೊತ್ತಿನ ಮಗನೆಂದು ಒಲಿದಂತೆ ನುಡಿವರು. ನೋಡಿ, ನನ್ನನ್ನ ಹೆಂಗ್ ಬೇಕಾದ್ರೂ ಕರೀಲಿ ಅವರು, ನಾನು ಮಾತ್ರ ಅವರ ಕಿಂಕರ, ಶರಣರ ಕಿಂಕರ ಅಂತ ಹೇಳ್ತಾ ಇದ್ದಾರೆ. ಅವ್ರು ಅವ್ರಿಗೆ ಅವ್ರ ಮನಸ್ಸಿಗೆ ಬಂದಂಗೆ ಕರೀಲಿ ನನ್ನನ್ನ, ನಾನು ಯಾವ ರೀತಿ ಇರ್ಬೇಕು ಅಂದ್ರೆ ಕಿಂಕರದ ಭಾವದಿಂದ ಇದ್ರೆ ಮಾತ್ರ ನನಗೆ ಆ ಸಾಧನಾ ಪಥ ಒಲಿಯುತ್ತೆ, ಇಲ್ಲದಿದ್ರೆ ನಾನು ಭವಿಯಾಗಿ ಇದೇ ರೀತಿಯಾಗಿ ಇರ್ಬೇಕಾಗುತ್ತೆ ಅನ್ನುವ ಕಿಂಕರ ಭಾವವನ್ನ, ಭೃತ್ಯಾಚಾರವನ್ನ ಅಳವಡಿಸಿಕೊಳ್ಬೇಕು ಅನ್ನೋ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ 339ನೇ ವಚನ. ಕಾಲಲೊದೆದು ಬಡಿದು ಜಡಿವರಯ್ಯ, ಭಕ್ತಿ ಎಯ್ದ ಎಂದೆನ್ನ ಜರೆವರಯ್ಯ ನುಡಿವರಯ್ಯ, ಕೂಡಲ ಸಂಗನ ಶರಣರು ಒಡೆಯರು. ಕೂಡಲ ಸಂಗನ ಶರಣರು ನನ್ನ ಒಡೆಯರು. ಅವ್ರು ಏನ್ ಮಾಡ್ತಾರೆ ನನಗೆ ಅಂದ್ರೆ, ಕಾಲಲೊದೆದು ಬಡಿದು ಜಡಿವರಯ್ಯ ಅಂದ್ರೆ ಬಸವಣ್ಣವ್ರು ಒಡಿಸ್ಕೊಂಡಿದ್ದಾರೆ ಅಂತ ಅರ್ಥ. ಅಂದ್ರೆ ಆಗ್ಲೇ ಹೇಳ್ದಾಗೆ ನಮಗೆ ತಿಳಿಸಿ ಹೇಳುವಂತ ಒಂದು ರೀತಿ, ನಾಯಕತ್ವದ ಶ್ರೇಷ್ಠ ಗುಣ ಅದು. ಕಾಲಲೊದೆದು ಬಡಿದು ಜಡಿವರಯ್ಯ ಅಂದ್ರೆ ಯಾವ ಸಾಧನಾ ಪಥದಲ್ಲಿ ನಾವು ಎಂಥ ಒಂದು ಕನಿಷ್ಠ ಸ್ಥಿತಿಯಲ್ಲಿ ಇದ್ರೂ ಕೂಡ ಅದನ್ನ ನಾವು ಭೃತ್ಯಾಚಾರ, ವಿನಯವಂತಿಕೆ ಆ ರೀತಿಯಾಗಿ ತೆಗೆದುಕೊಳ್ಳಬೇಕು. ಇಲ್ಲದಿದ್ರೆ ನಮ್ಮ ಸಾಧನಾ ಪಥ ಸಾಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಜರೆವರಯ್ಯ ನುಡಿವರಯ್ಯ ಕೂಡಲ ಸಂಗನು ಶರಣರ ಒಡೆಯರಾಗಿ. ಅವರೇ ನಮ್ಮ ಒಡೆಯರು, ಅನುಭಾವಿಗಳು, ಜ್ಞಾನಿಗಳು. ಅವರು ನಾವು ಸಾಧನೆ ಮಾಡಬೇಕು ಅಂದ್ರೆ ಅವರು, ಯಾಕೆಂದ್ರೆ ಅವ್ರು ಈಗಾಗಲೇ ಅವ್ರು ಸಾಧನೆಯನ್ನ ಮಾಡಿರ್ತಾರೆ. ಅಂತ ಸಾಧನೆಯನ್ನ ಮಾಡಿರುವಂಥವರ ಒಡನಾಟದಲ್ಲಿದ್ದು ಅವರು ಹೇಳುವಂತ ವಿಚಾರಗಳನ್ನ ಗಮನವಿಟ್ಟು ಕೇಳಿ ಆ ರೀತಿ ನಡೆದುಕೊಳ್ಳುವುದೇ ನಮ್ಮಲ್ಲಿ ನಾವು ಸಾಧಿಸಬೇಕಾದ ಪಥದ ಒಂದು ಲಕ್ಷಣ. ಮುಂದಿನ ವಚನ 340. ನಡೆವರಯ್ಯ ಒಡೆಯರು ತನುಮನ ಧನದ ಮೇಲೆ, ನುಡಿವರಯ್ಯ ಒಂದು ನಿಮಿಷ ಬಾರದಿರ್ತಡೆ, ಜರೆವರಯ್ಯ ಒಡೆಯರು ಮನಬಂದ ಪರಿಯಲು, ಶಿವ ಅಣಿವರಯ್ಯ ಮಂಡೆಯನೂರಿ, ಪ್ರಾಣದ ಒಡೆಯರಯ್ಯ ಕೂಡಲ ಸಂಗಮ ದೇವ ನಿಮ್ಮ ಶರಣರು. ನೋಡಿ, ಯಾವ್ಯಾವ ರೀತಿ ಪರೀಕ್ಷೆಗಳು ಬರ್ತಾವ ನಮ್ಮ ಜೀವನದಲ್ಲಿ. ಒಂದು ಕೆಲಸವನ್ನ ಮಾಡಲಿಕ್ಕೆ ಹೋದ್ರೆ ಯಾವುದೇ ರೀತಿ ಸಾಧನೆ, ಲೌಕಿಕ ಸಾಧನೆ ಇರ್ಬೋದು, ಪಾರಮಾರ್ಥಿಕ ಸಾಧನೆ ಇರ್ಬೋದು, ಎಲ್ಲ ಕೆಲಸದಲ್ಲೂ ಕೂಡ ಈ ರೀತಿಯಾದ ಏನೋ ಪರೀಕ್ಷೆಗಳು ಎದುರಾಗ್ತಾ ಇರ್ತವೆ ನಮಗೆ. ನಾವು ಸಣ್ಣ ಸಣ್ಣದಕ್ಕೆಲ್ಲ ಕೋಪ ಮಾಡ್ಕೊಂಡು ಹೊರಟು ಬಿಟ್ರೆ ಲೌಕಿಕ ಸಾಧನೆಯನ್ನು ಸಾಧನೆ ಮಾಡ್ಲಿಕ್ಕಾಗಲ್ಲ, ಪಾರಮಾರ್ಥಿಕದಲ್ಲೂ ಬದುಕ್ಲಿಕ್ಕಾಗಲ್ಲ, ಎಲ್ಲೂ ಕೂಡ ನಿಲ್ಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲವನ್ನು ಕೂಡ ಕಂಪ್ಲೇಂಟ್ ತಗೊಂಡೋಗೋದು, ಎಲ್ಲವನ್ನು ಕೂಡ ವಿರುದ್ಧವಾಗಿ ಮಾತನಾಡೋದು, ಅನವಶ್ಯಕವಾಗಿ ವರ್ತನೆಯನ್ನ ಮಾಡುವುದು, ಅದರಿಂದ ಏನಾಗುತ್ತೆ ಅಂದ್ರೆ ಎಲ್ಲಿಯೂ ಸಲ್ಲದವರಾಗ್ತೀವಿ. ಅದಕ್ಕೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲವರು ಅಂತ ಹೇಳಿದ್ದಾರೆ. ನಡೆವರಯ್ಯ ಒಡೆಯರು ತನುಮನ ದನದ ಮೇಲೆ. ಒಡೆಯರು ಅಂತಂದ್ರೆ ಯಾರು? ಸಮಾಜವೇ ನಮ್ಮ ಒಡೆಯರು. ಯಾಕೆಂದ್ರೆ ಸಮಾಜದಿಂದ ನಾವು ತಿಂದು ತೇಗಿ ಬದುಕಿರ್ತೀವಿ. ನಾವು ಒಬ್ಬ ವ್ಯಕ್ತಿ ಈ ರೀತಿ ಬೆಳಿಬೇಕು ಅಂದ್ರೆ ನಾವು ಸುಮ್ಮನೆ ಆಗಿರೋದಿಲ್ಲ. ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಇದಕ್ಕೆ ಈ ಜ್ಞಾನ ಸಂಪಾದನೆ ಮಾಡ್ಬೇಕು ಅಂತಂದ್ರೆ ಎಷ್ಟು ವರ್ಷದ ಶ್ರಮ ಇರುತ್ತೆ. ಅದಕ್ಕೆ ನಮಗೆ ತಿಳಿಸ್ಕೊಟ್ಟಿರೋಂಥವ್ರು ಯಾರು? ಗುರುಗಳು. ಸಮಾಜ ತಿಳಿಸ್ಕೊಟ್ಟಿರುತ್ತೆ, ಗುರುಗಳು ತಿಳಿಸ್ಕೊಟ್ಟಿರ್ತಾರೆ, ಜ್ಞಾನಿಗಳು ತಿಳಿಸ್ಕೊಟ್ಟಿರ್ತಾರೆ, ಅವರಿಂದ ಕಲ್ತ್ಕೊಂಡಿರುವಂತಹದ್ದು ಅಲ್ವಾ? ಹಾಗೆ ಇದ್ರೆ ಮಾತ್ರ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ದಿದ್ರೆ ಎಲ್ಲಿಂದ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ? ನಾನು ಅನ್ನವನ್ನ ತಿಂದು ಬದುಕಿದ್ದೆ, ಇಷ್ಟೆತ್ರ ಬೆಳೆದಿದ್ದೀವಿ ಅಂದ್ರೆ ಅನ್ನವನ್ನ ಯಾರು ಕೊಡ್ತಾನೆ? ರೈತ ಕೊಡ್ತಾನೆ.
ಹಾಗೆ ಬಟ್ಟೆಯನ್ನ ಯಾರು ಕೊಡ್ತಾನೆ? ಕಾರ್ಮಿಕರು ಕೊಡ್ತಾರೆ. ಅದು ಕೂಡ ರೈತ ಮತ್ತೆ ಕಾರ್ಮಿಕರು ಎಷ್ಟೆಲ್ಲ ಒಂದು ಹೀಗೆ ಸಮಾಜದಿಂದ ನಾವೆಲ್ಲವನ್ನ ತೆಗೆದುಕೊಂಡಿರ್ತೀವಿ. ಹಾಗಾಗಿ ಸಮಾಜವೇ ನಮ್ಮ ಒಡೆಯರು, ಜ್ಞಾನಿಗಳೇ ನಮ್ಮ ಒಡೆಯರು. ಅದನ್ನ ಹೇಳ್ತಾ ಇದ್ದಾರೆ. ನಡೆಯವರಯ್ಯ ಒಡೆಯರು ತನುಮನತನದ ಮೇಲೆ, ನುಡಿವರಯ್ಯ ಒಂದು ನಿಮಿಷ ಬಾರದಿರ್ತಡೆ. ಅವರೇ ಒಡೆಯರಾದ ಮೇಲೆ ಅವ್ರಿಗೆ ಹಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ನುಡಿವ ಒಂದು ನಿಮಿಷ ನಾವು ತಡವಾಗಿ ಹೋದ್ರೆ ನುಡಿವರಯ್ಯ ಜರಿವರಯ್ಯ ಒಡೆಯರು ಮನ ಬಂದ ಪರಿಯಲು, ಅವ್ರಿಗೆ ಮನ್ಸಿಗೆ ಬಂದಂಗೆ ಮಾತಾಡ್ತಾರೆ. ಆಡ್ಲಿಕ್ಕೆ ಅವ್ರಿಗೆ ಹಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಬಸವಣ್ಣವರು. ಯಾಕೆ ಅಂದ್ರೆ ಅವರು ಒಡೆಯರು. ಒಡೆಯರಾದ ನಾನು ಸೇವಕ, ಸೇವಕನಿಗೆ ಅನ್ನಿಸ್ಕೊಳ್ಬೇಕಾದ್ದು. ಅವರು ಒಡೆಯರಾದ್ರಿಂದ ಸಮಾಜವೇ ನನ್ನ ಒಡೆಯ. ಪ್ರತಿಯೊಬ್ರು ಅದೇ ರೀತಿ ತಿಳ್ಕೊಬೇಕು. ಎಲ್ರಿಗೂ ಕೂಡ ಸಮಾಜವೇ ಒಡೆಯರು, ಜ್ಞಾನಿಗಳೇ ಒಡೆಯರು. ಆ ರೀತಿ ತಿಳ್ಕೊಂಡಾಗ ಮತ್ತೆ ಇವತ್ತಿನ ಕಾವಿದಾರಿಗಳು ಒಡೆಯರು ಅಂತ ತಿಳ್ಕೊಂಡು ಅವ್ರು ಇದ್ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಳೋದಲ್ಲ. ಸಮಾಜ ಒಡೆಯರು ಅಂತ ನಾವು ತಿಳ್ಕೋಬೇಕು. ಅಣಿವರಯ್ಯ ಮಂಡೆಯ ನೂರಿ ಪ್ರಾಣದ ಒಡೆಯರಯ್ಯ. ನೋಡಿ, ನಮ್ಮ ಪ್ರಾಣಕ್ಕೆ ಒಡೆಯರು ಅವರು ಅಂತ ಹೇಳ್ತಾರೆ ಸಮಾಜ. ಯಾಕೆಂದ್ರೆ ನಮ್ಮ ಪ್ರಾಣ ಬದುಕ್ತಾ ಇರೋದು, ಅನ್ನ ತಿಂದು ಬದುಕ್ತಾ ಇರೋದು ಅಂತ ಆಗ್ಲೇ ಹೇಳಿಲ್ವಾ? ಯಾರ ಹತ್ರ? ರೈತ ಬೆಳೆದಿಂದ ತಿಂತಾ ಇದ್ದೀವಿ. ಹಾಗಾಗಿ ನಮ್ಮ ನಿಜವಾದ ಒಡೆಯ ಯಾರು? ಪ್ರಾಣದ ಒಡೆಯ ರೈತ, ಸಮಾಜ. ಹಾಗೆ ಕೂಡಲ ಸಂಗಮ ದೇವ ನಿಮ್ಮ ಶರಣರು ಅಂದ್ರೆ ನಾವು ಸಮಾಜಕ್ಕೆ ಋಣಿಯಾಗಿ ಬದುಕಬೇಕು ಅಂತ. ಆ ಋಣ, ಆ ಭಾವ ನಮ್ಮಲ್ಲಿ ಯಾವಾಗಿರುತ್ತೆ, ಆಗ ನಾವು ಕಿಂಕರತ್ವದಿಂದ ನಡ್ಕೊಳ್ತೀವಿ. ಆ ಭಾವ ಇಲ್ಲ ಅಂದ್ರೆ, ರೈತ ಬೆಳೆದಿಯಾನೆ, ನಾನು ದುಡ್ಡು ಕೊಟ್ಟು ಕೊಂಡ್ಕೊಂಡು ತಿಂತಾ ಇದ್ದೀನಿ ಅನ್ನುವ ಅಹಂಕಾರ, ದರ್ಪ ತೋರಿದ್ರೆ ಆಗ ನಮ್ಮಿಂದ ಯಾವ ಕಿಂಕರತ್ವ ನಮ್ಮಲ್ಲಿ ಅಳವಡ್ಲಿಕ್ಕೆ ಸಾಧ್ಯ ಇಲ್ಲ. ಕಿಂಕರತ್ವ ಅಳವಡ್ಲಿಲ್ಲ ಅಂದ್ರೆ ಯಾವ ಸಾಧನೆಯೂ ಸಾಧ್ಯವಾಗೋದಿಲ್ಲ, ಪಾರಮಾರ್ಥವೂ ಆಗೋದಿಲ್ಲ, ಲೌಕಿಕವೂ ಆಗೋದಿಲ್ಲ. ಅಹಂಕಾರ ಮೇರೆ ಮೀರುತ್ತೆ. ಅಹಂಕಾರ ಮೇರೆ ಮೀರಿದಾಗ ಏನಾಗುತ್ತೆ ಅಂದ್ರೆ ಅವನತಿ. ಅಹಂಕಾರವೇ ಅವನತಿಯ ಪ್ರಾರಂಭ. ಸಾಧನೆಯ ಅಲ್ಲಿಗೆ ಕುಂಠಿತ ಆಗುತ್ತೆ, ಅಲ್ಲಿಗೆ ನಮ್ಮ ಅವನತಿ ಪ್ರಾರಂಭ ಆಗುತ್ತೆ. ಯಾವಾಗ? ಅಹಂಕಾರ ಮೇರೆ ಮೀರಿದಾಗ. ಅದನ್ನ ಗುರು ಬಸವಣ್ಣನವರು ಈ ಎಲ್ಲಾ ವಚನಗಳಲ್ಲಿ ಏನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ನಮ್ಮ ವ್ಯಕ್ತಿತ್ವವನ್ನ ವಿಕಾಸ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾವ ರೀತಿ ನಮ್ಮಲ್ಲಿರುವ ಅವಗುಣಗಳನ್ನ ದಿನೇ ದಿನೇ ಕಳ್ಕೊಳ್ತಾ ಹೋಗಬೇಕು ಅನ್ನುವುದು ಈ ಎಲ್ಲಾ ವಚನಗಳಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತಾ ಇದ್ದಾರೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣಾರ್ಥಿ.